7 ಅಧ್ಯಾಯಗಳಾಗಿದೆ. ಈಗ 8ನೇ ಅಧ್ಯಾಯ ಪ್ರಾರಂಭ ಮಾಡೋಣ. 7, 8 ಒಂದು ರೀತಿ ಕಂಟಿನ್ಯೂಯೇಷನ್ ಇದ್ದಾಗೆ ಇರುತ್ತದು. ಅದೇನು ಆ್ಯಕ್ಚುಲಿ ಬೇರೆ ಬೇರೆ ಅಧ್ಯಾಯ ಮಾಡಿದ್ದಾರೆ, ಇದಕ್ಕೆ ಮಾಡಿದಾರೋ, ಬಟ್ ಒಂದೇ ವಿಷಯ, ಅದು ಕಂಟಿನ್ಯೂಯೇಷನ್ನೇ ಇದೆ. ಸೊ ಪ್ರಾರಂಭ ಮಾಡೋಣ. ಅಥ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. 7ನೇ ಅಧ್ಯಾಯದ್ದೇ ಕಂಟಿನ್ಯೂಯೇಷನ್ ಮಾಡಿಕೊಂಡು ಅಲ್ಲಿ ಬ್ರಹ್ಮ, ಆಧ್ಯಾತ್ಮ, ಕರ್ಮ ಮತ್ತು ಭೂತಗಳು, ಪಂಚಭೂತಗಳು, ನನ್ನ ಅಷ್ಟಭಿನ್ನ ಪ್ರಕೃತಿ ಎಲ್ಲ ಶ್ರೀಕೃಷ್ಣ ಹೇಳಿದ್ನಲ್ಲ, ಇದನ್ನೆಲ್ಲ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಶ್ರೀಕೃಷ್ಣ ಅರ್ಜುನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಕಿಂ ತತ್ ಬ್ರಹ್ಮ, ನೀವು ಬ್ರಹ್ಮ ಬ್ರಹ್ಮ ಅಂತ ಹೇಳ್ತೀರಲ್ಲ, ಕಿಂ ತತ್ ಬ್ರಹ್ಮ, ಆ ಬ್ರಹ್ಮ ಅಂದರೆ ಯಾವುದು, ಅದು ಏನು? ಕಿಂ ಆಧ್ಯಾತ್ಮಂ, ಇವಾಗ ನಾವು ಆಧ್ಯಾತ್ಮವನ್ನು ಸಾಧನೆ ಮಾಡ್ತಾ ಇದ್ದೀವಿ, ಆಧ್ಯಾತ್ಮಿಕ ಚಿಂತಕರು ಇವೆಲ್ಲ ಹೇಳ್ಕೊತೀವಲ್ಲ, ಈ ಆಧ್ಯಾತ್ಮ ಅಂದರೆ ಏನು? ಕಿಂ ಕರ್ಮ, ಕರ್ಮ ಮಾಡ್ತೀವಿ, ಕರ್ಮವನ್ನು ಬಿಡಬೇಕೋ ಕರ್ಮವನ್ನು ಬಿಡಬಾರ್ದೋ, ಈಗೆಲ್ಲ ನಾವು ಇದುವರೆಗೂ ಓದ್ತಾ ಇದ್ವಿ. ಈಗ ಅರ್ಜುನ ಕೇಳ್ತಾ ಇದ್ದಾನೆ, ಕಿಂ ಕರ್ಮ, ಆ ಕರ್ಮ ಅಂದರೆ ಏನು ಪುರುಷೋತ್ತಮ? ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಅಂದರೆ ಯಾವುದು? ಆಧ್ಯಾತ್ಮ ಅಂದರೆ ಯಾವುದು? ಕರ್ಮ ಅಂದರೆ ಯಾವುದು? ಅಧಿಭೂತಂಚ ಕಿಂ, ಈ ಭೂತ ಭಾವಗಳಿದೆಯಲ್ಲ ಪಂಚಭೂತಗಳು, ಅಧಿಭೂತಂಚ ಕಿಂ, ಆ ಭೂತಗಳು ಯಾವುದು? ಪ್ರೋಕ್ತಂ ಅಧಿದೈವತಂ, ಆ ಭೂತಗಳಲ್ಲಿ ಅಂದರೆ ಶರೀರಗಳು ಆಗುತ್ತೆ, ಪಂಚಭೂತಗಳು ಆಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಅಧಿದೈವವು ಯಾವುದು? ಇವಾಗ ಯಾವುದೋ ಒಂದು ಶಕ್ತಿ ಒಳಗಡೆ ಇರಬೇಕಲ್ಲ, ನಾವು ದೇವತೆಗಳು ಅಂತ ಕರಿತೀವಿ, ದೇವರು ಅಂತ ಕರಿತೀವಿ, ಅದನ್ನು ದೈವ ಅಂತಲೂ ಇಲ್ಲಿ ಹೇಳಿದ್ದಾರೆ. ಪ್ರೋಕ್ತಂ ಅಧಿದೈವತಂ ಕಿಮ್ಮುಚ್ಯತೆ, ಆ ಅಧಿದೈವತೆ ಇದನ್ನು ದೇವತೆಗಳನ್ನು ಯಾರು? ಈಗೆಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಇದಕ್ಕೆ ಉತ್ತರವೇ 8ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ಬ್ರಹ್ಮ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿಭೂತಂ ಅಂದ್ರೇನು, ದೈವ ಅಂದ್ರೇನು, ಇಷ್ಟಕ್ಕೂ ಉತ್ತರ ಸಿಗುತ್ತೆ. ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅಧಿಯಜ್ಞಂ ಕಥಂ ಕೋ ಅತ್ರ, ಈ ಶರೀರದಲ್ಲಿರುವ ಅಧಿಯಜ್ಞನು ಯಾರು? ದೇಹೇ ಅಸ್ಮಿನ್ ಮಧುಸೂದನ, ಈ ಶರೀರದಲ್ಲಿ ನೆಲೆಸಿರುವ ಯಜ್ಞ ಅಂದರೆ ಆತ್ಮ ಯಾವುದು? ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋ ಅಸಿ ನಿಯತಾತ್ಮಭಿಃ, ಪ್ರಯಾಣ ಕಾಲದಲ್ಲಿ ಕೂಡ ಆ ಭಗವಂತನನ್ನು ನಾವು ಹೇಗೆ ತಿಳ್ಕೋಬಹುದು? ಹೀಗೆ 7 ಪ್ರಶ್ನೆಗಳು ಅರ್ಜುನ ಕೇಳ್ತಾ ಇದ್ದಾನೆ. 7 ಪ್ರಶ್ನೆಗಳಿಗೆ ಒಂದೊಂದಾಗಿ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಅಧಿಯಜ್ಞ ಕಥಂ ಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ, ದೇಹದಲ್ಲಿರುವ ಅಧಿಯಜ್ಞನು ಯಾರು? ಪ್ರಯಾಣ ಕಾಲೇ ಚ, ಮರಣಕಾಲದಲ್ಲಿ ಆ ಭಗವಂತನನ್ನು ನಾವು ಯಾವ ರೀತಿ ತಿಳ್ಕೋಬೋದು? ನಿಯತಾತ್ಮಭಿಃ, ನಿಯತಾತ್ಮಭಿಃ ಅಂದರೆ ಆತ್ಮಚಿಂತನೆಯಲ್ಲೇ ತೊಡಗಿದ್ದು ಪ್ರಯಾಣ ಕಾಲದಲ್ಲಿ ಅಧಿಯಜ್ಞನಾದ ನಿನ್ನನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಹೀಗೆಲ್ಲನೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಹಿತಃ. ಈಗ ಭಗವಂತ ಹೇಳ್ತಾ ಇದ್ದಾನೆ, ಬ್ರಹ್ಮ ಅಂದರೆ ಏನು ಅಂತ ಕೇಳಿದ್ನಲ್ಲ ಅರ್ಜುನ, ಅದಕ್ಕೆ ಹೇಳ್ತಾ ಇದ್ದಾನೆ ಅಕ್ಷರಂ ಬ್ರಹ್ಮ ಪರಮಂ, ಪರಮಾತ್ಮನಾದ ಅಕ್ಷರವೇ ಬ್ರಹ್ಮ. ಸೊ ಇಲ್ಲಿ ಬ್ರಹ್ಮ ಅನ್ನುವುದಕ್ಕೆ ಶ್ರೀಕೃಷ್ಣನ ಉತ್ತರ ಅಕ್ಷರಂ ಪರಮಂ. ಅಕ್ಷರ ಅಂದರೆ ಬ್ರಹ್ಮಕ್ಕಿಂತಲೂ ಹೆಚ್ಚಿನದಾದದ್ದು. ಅಂದರೆ ಈ ಜಗತ್ತಿನ ಸೃಷ್ಟಿಯಾಗಕ್ಕೆ ಮೊದಲು ಏನಿತ್ತೋ ಯಾವುದು ಕ್ಷರವಿಲ್ಲದೆ ಇರೋದೇ ಅಕ್ಷರ, ಅಂದರೆ ನಾಶವಿಲ್ಲದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಅಕ್ಷರ ಅಂತ ಕರೀತಾರೆ. ಆ ಅಕ್ಷರದಿಂದ
ಅಪರಬ್ರಹ್ಮ ಹುಟ್ಟಿದ್ದು. ಅಲ್ಲಿಂದ ಅವನಿಂದ ಈ ಜಗತ್ತು ಹುಟ್ಟಿತು. ಆದ್ದರಿಂದ ಎಲ್ಲದಕ್ಕೂ ಮೂಲ ಪುರುಷ ಯಾರಪ್ಪ ಅಂದರೆ ಅತ್ಯಂತ ಪರಮಾತ್ಮನಾದ ಅಕ್ಷರ. ಸೊ ಅಕ್ಷರಂ ಬ್ರಹ್ಮ ಪರಮಂ, ಆ ಅಕ್ಷರವನ್ನೇ ಬ್ರಹ್ಮ ಅಂತ ತಿಳಿದುಕೋ ಅಂತ ಉತ್ತರವನ್ನು ಹೇಳ್ತಾ ಇದ್ದಾನೆ. ಈಗ ಆಧ್ಯಾತ್ಮ ಅಂದ್ರೆ ಏನು ಅಂತ ಎರಡನೇ ಪ್ರಶ್ನೆ. ಸ್ವಭಾವಂ ಆಧ್ಯಾತ್ಮಂ ಉಚ್ಯತೆ, ನಮ್ಮ ಸ್ವಭಾವವೇ ಆಧ್ಯಾತ್ಮ ಅಂತ ತಿಳಿದುಕೋ ಅಂತ ಹೇಳ್ತಾ ಇದ್ದಾನೆ. ಈ ಅಕ್ಷರ ಬ್ರಹ್ಮ ಇದೆಯಲ್ಲ, ಈ ಅಕ್ಷರ ಬ್ರಹ್ಮ ಎಲ್ಲೆಲ್ಲಿಯೂ ಅದೇ ಆಗಿರೋದು, ಅದು ಬಿಟ್ಟು ಬೇರೆ ಈ ಜಗತ್ತಲ್ಲಿ ಏನೂ ಇಲ್ಲ. ಆ ಅಕ್ಷರ ಬ್ರಹ್ಮ ಪ್ರತಿಯೊಬ್ಬರ ಶರೀರದಲ್ಲಿ ಬೇರೆ ಬೇರೆಯಾಗಿ ತೋರಿಸ್ಕೋತಾ ಇದೆ. ಈಗ ಒಂದು 20 ಕನ್ನಡಿನ ನೆಲದ ಮೇಲೆ ಇಟ್ಬಿಟ್ರೆ ಸೂರ್ಯ 20 ಕನ್ನಡಿಲೂ ಕಾಣಿಸ್ಕೋತಾನೆ. ಆದರೆ ಇರೋನು ಒಬ್ಬನೇ ಸೂರ್ಯ, ಆದರೆ 20 ಕನ್ನಡಿಯಲ್ಲಿ ಕೂಡ ಕಾಣಿಸ್ಕೋತಾ ಇರ್ತಾನೆ. ನೀವು 50 ಕನ್ನಡಿ ಇಟ್ಟರೆ 50ರಲ್ಲೂ ಕಾಣಿಸ್ಕೋತಾನೆ. 1 ಕೋಟಿ ಕನ್ನಡಿ ಇಟ್ಟರೆ 1 ಕೋಟಿ ಕನ್ನಡಿಯಲ್ಲಿ ಕೂಡ ಕಾಣಿಸ್ಕೋತಾನೆ. ಅದೇ ರೀತಿ ಭಗವಂತ ಒಬ್ಬನೇ ಇದ್ದರೂ ಕೂಡ ಕನ್ನಡಿಯಲ್ಲಿ ಹೇಗೆ ಬಿಂಬ ಕಾಣಿಸ್ಕೊಳ್ಳುತ್ತೋ ಅದೇ ರೀತಿ ನಮ್ಮ ಪ್ರತಿಯೊಬ್ಬ ಶರೀರದಲ್ಲಿ ಕೂಡ ಬೇರೆ ಬೇರೆಯಾಗಿಯೇ ತೋರಿಸ್ಕೋತಾ ಇದ್ದಾನೆ. ಅವನು ಈ ಒಂದು ಕನ್ನಡಿಯಲ್ಲಿ ಕಾಣಿಸುವ ಬಿಂಬದ ರೂಪದಲ್ಲಿ ಎಲ್ಲ ಶರೀರಗಳಲ್ಲಿಯೂ ತೋರಿಸ್ಕೋತಾ ಇದ್ದಾನೆ. ಅದನ್ನೇ ಆಧ್ಯಾತ್ಮ ಅಂತ ಕರೆಯೋದು. ಸ್ವಭಾವಂ ಆಧ್ಯಾತ್ಮಂ ಉಚ್ಯತೆ. ಈ ಅಕ್ಷರ ಬ್ರಹ್ಮ ಪ್ರತಿಯೊಬ್ಬರ ಶರೀರದಲ್ಲಿ ಕೂಡ ಬೇರೆ ಬೇರೆಯಾಗಿ ತೋರಿಸಿಕೊಳ್ಳುತ್ತಿರುವ ಭಾವವೇ ಆಧ್ಯಾತ್ಮ. ಅಂದರೆ ಇವಾಗ ನಾವು ಆಧ್ಯಾತ್ಮವನ್ನು ಮಾಡ್ತಾ ಇದ್ದೀವಿ, ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅರ್ಥ ನಮ್ಮಲ್ಲಿ ಪ್ರತಿಬಿಂಬಿಸ್ತಾ ಇರೋ ಭಗವಂತನನ್ನು ತಿಳ್ಕೊತಾ ಇದ್ದೀವಿ ಅಂತ ಅರ್ಥ. ಆಧ್ಯಾತ್ಮಿಕ ಜೀವನ ನಡೆಸೋದು ಅಂದರೆ ನಮ್ಮ ಶರೀರದಲ್ಲಿ ಹೃದಯ ಸ್ಥಳದಲ್ಲಿ ಕನ್ನಡಿಯಲ್ಲಿ ಹೇಗೆ ಸೂರ್ಯ ಕಾಣಿಸ್ತಾನೋ ಹಾಗೆ ಆ ಅಕ್ಷರ ಬ್ರಹ್ಮವು ನಮ್ಮ ಹೃದಯದಲ್ಲಿ ಕಾಣಿಸ್ಕೊಂಡಾಗ ಅದನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದೇ ಆಧ್ಯಾತ್ಮ. ಕರ್ಮ ಅಂದರೆ ಏನು ಅಂತ 3ನೇ ಪ್ರಶ್ನೆ ಕೇಳಿದ್ದ. ಭೂತ ಭಾವ ಉದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತ. ಈ ಒಂದು ಪ್ರಾರಬ್ಧ ಕರ್ಮ ಅಂತ ನಾವೇನು ಹೇಳ್ತೀವಿ, ಆ ಪ್ರಾರಬ್ಧ ಕರ್ಮವನ್ನು ನಮಗೆ ಶರೀರವನ್ನು ಪಡೆದುಕೊಳ್ಳೋದಕ್ಕೆ ಮೂಲ ಕಾರಣ. ಈ ಜನ್ಮದಲ್ಲಿ ನಾವು ಮಾಡಿರುವ ಪ್ರಾರಬ್ಧ ಕರ್ಮಗಳು ನಾವು ಈ ಶರೀರವನ್ನು ಬಿಟ್ಟ ಮೇಲೆ ಇನ್ನೊಂದು ಶರೀರ ತಗೊಳ್ಳೋದಕ್ಕೆ ಅವೇ ಕಾರಣ. ಆಧ್ಯಾತ್ಮಿಕ ಸಾಧನೆಯಿಂದ ಆ ಒಂದು ಪ್ರಾರಬ್ಧ ಕರ್ಮ ಸಂಪೂರ್ಣವಾಗಿ ನಾಶವಾದರೆ ಇನ್ನೊಂದು ಶರೀರ ತಗೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲಿಗೆ ಮೋಕ್ಷವು ಸಿದ್ಧಿಸಿತು ಅಂತ ಆಗುತ್ತೆ. ಭೂತಭಾವ ಉದ್ಭವಕರೋ ವಿಸರ್ಗ. ಭೂತಭಾವಗಳು ಅಂದರೆ ನಮ್ಮ ಶರೀರಗಳು, ಮನುಷ್ಯರದಾಗಿರ್ಬೋದು, ಪ್ರಾಣಿಗಳದ್ದಾಗಿರ್ಬೋದು, ಮರ ಗಿಡಗಳು ಯಾವುದಾದ್ರೂ ಆಗಿರಲಿ. ಆ ಶರೀರಗಳು ಹುಟ್ಟೋ ಕಾರಣವಾದ ಪ್ರಾರಬ್ಧ ಕರ್ಮವನ್ನೇ ಕರ್ಮ ಅಂತ ಕರೀತಾರೆ. ಸೊ ಕರ್ಮ ಅಂದರೆ ಪ್ರಾರಬ್ಧ ಕರ್ಮವೇ ಕರ್ಮ. ಆದ್ದರಿಂದ ಇಲ್ಲಿ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಅಕ್ಷರವೇ ಬ್ರಹ್ಮ. ಆ ಬ್ರಹ್ಮ ಎಲ್ಲ ಶರೀರಗಳಲ್ಲಿ ಬಿಂಬದಂತೆ ಕಾಣಿಸ್ಕೋತಾ ಇರ್ತಾನಲ್ಲ, ಅದೇ ಆಧ್ಯಾತ್ಮ. ಮತ್ತು ಆ ಶರೀರಗಳು ಮತ್ತೆ ಮತ್ತೆ ಹುಟ್ಟುವುದಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮವೇ ಕರ್ಮ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ಇನ್ನು ಅಧಿಭೂತ ಅಂದರೆ ಏನು ಅಂತ ಕೇಳಿದ್ದ. ಅಧಿಭೂತಂ ಕ್ಷರೋಭಾವಃ, ಹುಟ್ಟಿ ಕೆಲಕಾಲ ಇದ್ದು ಪ್ರಳಯದಲ್ಲಿ ಮತ್ತೆ ಅಕ್ಷರವನ್ನೇ ಸೇರ್ಕೊಂಡ್ಬಿಡುತ್ತಲ್ಲ, ಅವೆಲ್ಲ ಕ್ಷರೋಭಾವ ಅಂದರೆ ನಾಶವಾಗುವ ಭಾವ. ನಾಶವಾಗುವ ಸ್ವಭಾವವನ್ನು ಕ್ಷರೋಭಾವ ಅಂತ ಕರೀತಾರೆ. ಆ ರೀತಿಯಲ್ಲಿ ನಾಶವಾಗುವ ಭಾವವಿದೆಯಲ್ಲ, ಅದನ್ನು ಅಧಿಭೂತಂ ಅಂತ ಕರೀತಾರೆ. ಈಗ ಅಗ್ನಿ, ವಾಯು, ಬೆಂಕಿ, ಗಾಳಿ, ನೀರು ಇವೆಲ್ಲ ಕೂಡ ಸೃಷ್ಟಿಯಷ್ಟ ಪ್ರಾರಂಭದಲ್ಲಿ ಹುಟ್ಕೊಳ್ಳುತ್ತೆ. ಇವಾಗ ನಮ್ಮ ಕಣ್ಣಿಗೆ ಕಾಣಿಸ್ಕೋತಾ ಇರುತ್ತೆ. ಪ್ರಳಯದಲ್ಲಿ ತಿರ್ಗಾ ಮತ್ತೆ ಅಕ್ಷರವನ್ನೇ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸೊ ಆದ್ದರಿಂದ ಇದು ಕ್ಷರೋಭಾವ. ಕ್ಷರವಿಲ್ಲದೆ ಇರೋದು ಅಕ್ಷರ. ಅದರಿಂದ ಈ ನಾಶವಾಗುವ ಎಲ್ಲವನ್ನು ಕೂಡ ಅಧಿಭೂತ ಅಂತ ಕರೀತಾರೆ. ಅದರಲ್ಲಿ ನಾವು ಮುಖ್ಯವಾಗಿ
ಪಂಚಮಹಾಭೂತಗಳನ್ನು ತಿಳ್ಕೊತೀವಿ. ಪುರುಷಶ್ಚ ಅಧಿದೈವತಂ. ಇಲ್ಲಿ ದೇವತೆಗಳು ಯಾರು ಅಂದರೆ ಈ ಶರೀರದ ಒಳಗಿದ್ದು ಶರೀರವು ಜೀವಂತವಾಗಿರುವುದಕ್ಕೆ ಕಾರಣವಾದ ಪುರುಷನೇ ಅಧಿದೈವವು. ಈ ಶರೀರ ತಾನಾಗೇ ಜೀವಂತವಾಗಿರಲ್ಲ, ಅದಕ್ಕೊಂದು ಶಕ್ತಿ ಬೇಕು. ಈಗ ಈ ಬ್ಯಾಟ್ರಿ ಒಳಗಡೆ ಹೇಗೆ ಎಲೆಕ್ಟ್ರಿಸಿಟಿ ಇರುತ್ತೆ, ಎಲೆಕ್ಟ್ರಿಸಿಟಿ ಇದ್ದರೆ ಮಾತ್ರ ಬ್ಯಾಟ್ರಿ ಕೆಲಸ ಮಾಡುತ್ತೆ, ಇಲ್ಲದೇ ಇದ್ದರೆ ಮಾಡಲ್ಲ. ಆದ್ದರಿಂದ ಆ ಬ್ಯಾಟ್ರಿಗೆ ಎಲೆಕ್ಟ್ರಿಸಿಟಿ ಇದ್ದಾಗೆ ನಮ್ಮ ಶರೀರದ ಒಳಗಡೆ ನಾವು ಜೀವಂತವಾಗಿರೋದಕ್ಕೆ ಒಂದು ಶಕ್ತಿ ಇದೆ. ಅದು ಪ್ರಾಣಶಕ್ತಿ ಅಂತಲೂ ಕರೀತಾರೆ, ಪುರುಷ ಅಂತಲೂ ಕರೀತಾರೆ, ಪ್ರಜ್ಞೆ ಅಂತಲೂ ಕರೀತಾರೆ. ಸದ್ಯಕ್ಕೆ ಇದರಲ್ಲಿ ಪುರುಷ ಅನ್ನೋ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ಆ ಪುರುಷನೇ ಅಧಿದೈವ. ದೈವವು ಶರೀರದಲ್ಲಿ ಇರೋದ್ರಿಂದನೇ ನಾವು ಜೀವಂತವಾಗಿ ಇದ್ದೀವಿ. ಅದು ಅಧಿದೈವತಂ. ಅಧಿಯಜ್ಞ ಅಹಮೇವ ಅತ್ರ. ಈ ಶರೀರದಲ್ಲಿ ನೆಲೆಸಿರುವ ನಾನೇ ಅಧಿಯಜ್ಞ. ಅಧಿಯಜ್ಞ ಅಂದರೆ ಯಾರನ್ನು ನಾವು ಈ ಜೀವನದಲ್ಲಿ ತಿಳ್ಕೋಬೇಕು ಅನ್ನೋ ಒಂದು ಪರಮ ಪುರುಷಾರ್ಥ ಇದೆಯೋ, ಯಾರನ್ನು ತಿಳ್ಕೊಂಡ್ರೆ ನಮಗೆ ಮೋಕ್ಷ ಸಿಗುತ್ತೋ, ಆ ಅಧಿಯಜ್ಞ ಅಂತ ಅವನಿಗೆ ಹೆಸರು. ಅವನು ಯಾರಪ್ಪ ಅಂದರೆ ನಾನೇ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹೇಗಿದ್ದರೂ ಕೂಡ ಅಕ್ಷರವೇ ತಾನೆ ನಮ್ಮ ಶರೀರಗಳಲ್ಲಿ ಕನ್ನಡಿಯಂತೆ ಪ್ರತಿಬಿಂಬಿಸ್ತಾ ಇರೋದು. ಆದ್ದರಿಂದ ನಮ್ಮೊಳಗಡೆ ಇರ್ತಕ್ಕಂಥ ಅಧಿಯಜ್ಞ ಅಂದರೆ ಪ್ರಜ್ಞಾ ಅಂತಲೂ ಕರೀತಾರೆ ಅವನ್ನ. ಆ ಪ್ರಜ್ಞನೇ ಅಕ್ಷರ, ಅವನು ನಾನೇ ಅಂತ ಹೇಳ್ತಾ ಇದ್ದಾನೆ. ಸೊ ಹೀಗೆ ಅಧಿಭೂತಂ ಕ್ಷರೋಭಾವ, ನಾಶವಾಗುವ ಸ್ವಭಾವವುಳ್ಳ ಎಲ್ಲವೂ ಅಧಿಭೂತಗಳೇ. ಇವಾಗ ಈ ಶರೀರ 100 ವರ್ಷ ಇರುತ್ತೆ, 100 ವರ್ಷ ಆದಮೇಲೆ ಕೊಳ್ತೋಗುತ್ತೆ, ಇರಲ್ಲ. ಅದು ಒಂದು ಮರ ಬಿದ್ದ ಮೇಲೆ ಒಂದು 5 ದಿನ ಇರುತ್ತೆ, 3 ತಿಂಗಳಿರುತ್ತೆ, ಆಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೊರಟೋಗುತ್ತೆ. ನದಿ ಹರಿತಾ ಇರುತ್ತೆ, ಎಷ್ಟೋ ಲಕ್ಷ ವರ್ಷ ಆದಮೇಲೆ ಅದು ಒಣಗೋಗುತ್ತೆ. ಹೀಗೆ ಯಾವುದೂ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಅವೆಲ್ಲವೂ ಕೂಡ ಅಧಿಭೂತಗಳು. ಅದರ ಒಳಗಿದ್ದು ಶರೀರವು ಜೀವಂತವಾಗಿರೋದಕ್ಕೆ ಕಾರಣವಾದ ಪುರುಷನೇ ಅಧಿದೈವ. ಅದನ್ನು ಪ್ರಾಣ ಅಂತ ಕೂಡ ಹೇಳ್ಬೋದು. ಅಧಿಯಜ್ಞ ಅಹಮೇವ ಅತ್ರ ದೇಹೇ. ಈ ದೇಹದಲ್ಲಿ ಯಾರನ್ನು ತಿಳಿದುಕೊಂಡು ನಾವು ಮೋಕ್ಷವನ್ನು ಪಡ್ಕೋಬೋದು, ಆ ಭಗವಂತ, ಆ ಅಕ್ಷರ ಸ್ವರೂಪವಾದ ಬ್ರಹ್ಮನೇ ಅಧಿಯಜ್ಞ. ಅವನು ಯಾರೂ ಅಲ್ಲ, ನಾನೇ. ಇದು 4ನೇ ಶ್ಲೋಕದ ಅರ್ಥ. ದೇಹಭೃತಾಂವರ. ದೇಹಭೃತಾಂವರ ಅಂದರೆ ದೇಹಧಾರಿಗಳಲ್ಲಿ ಶ್ರೇಷ್ಠವಾದ ಅರ್ಜುನ, ಇದು ನಿನ್ನ 7 ಪ್ರಶ್ನೆಗಳಿಗೆ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, ಯಾವ ರೀತಿಯಲ್ಲಿ ನಾವು ಪ್ರಯಾಣದ ಕಾಲದಲ್ಲಿ ಕೂಡ ನಿನ್ನನ್ನೇ ಚಿಂತಿಸುತ್ತಾ ಮೋಕ್ಷವನ್ನು ಹೊಂದಬಹುದೋ ಅದು ಕೊನೆಯ ಪ್ರಶ್ನೆ. ಅದು ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಮೇವ ಸ್ಮರನ್ ಉಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ ಅತ್ರ ನ ಸಂಶಯಃ. ಈಗ ಪ್ರಯಾಣ ಕಾಲದಲ್ಲಿ, ಮರಣಕಾಲದಲ್ಲಿ ಕೂಡ ನಾವೇನು ಮಾಡಬೇಕು, ಮೋಕ್ಷವನ್ನು ಹೊಂದಬೇಕು ಅಂದರೆ ಬಹಳ ಸುಲಭವಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್. ನನ್ನನ್ನೇ ಚಿಂತಿಸ್ತಾ ಇದ್ದರೆ ಮೋಕ್ಷ. ಅಷ್ಟೇ ಸುಲಭ. ಸಂಸಾರದ ವಿಷಯಗಳನ್ನು ಚಿಂತಿಸದೆ ಕೇವಲ ಯಾರು ಆಧ್ಯಾತ್ಮದಲ್ಲೇ ಇದ್ದು ಭಗವಂತನ ಚಿಂತನೆಯನ್ನೇ, ಆ ಪರಬ್ರಹ್ಮ ಸ್ವರೂಪವನ್ನೇ ಚಿಂತನೆ ಮಾಡ್ತಾ ಇರ್ತಾರೋ ಅವರ ಚಿಂತನೆ ಸ್ವಾಭಾವಿಕವಾಗಿ ಮರಣಕಾಲದಲ್ಲಿ ಕೂಡ ಇರುತ್ತದೆ. ನಾವು ಯಾವುದೋ ಬೇರೆ ಚಿಂತನೆಗಳು ಮಾಡಿಕೊಂಡು ಆ ಟೈಮ್ ಬಂದಾಗ ನಾನು ಅವತ್ತು ಭಗವಂತನ ಚಿಂತನೆ ಮಾಡ್ತೀನಿ ಅಂದರೆ ಅದು ಆಗದೇ ಇರೋ ಕೆಲಸ. ಅದು ಏಕೆ ಅಂದರೆ ಸಮಯ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಸದಾಕಾಲ ನಾವು ಭಗವಂತನ ಚಿಂತನೆಯಲ್ಲಿ ಇದ್ದುಬಿಟ್ರೆ ಅದು ಯಾವಾಗಾದ್ರೂ ಬಂದ್ಕೊಳ್ಳಿ, ಮೋಕ್ಷವಂತೂ ಸತಸ್ಸಿದ್ಧ. ಆದ್ದರಿಂದ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ. ಯಾರು ಮರಣಕಾಲದಲ್ಲಿ ಕೂಡ ಅಕ್ಷರ ಸ್ವರೂಪನಾದ ನನ್ನನ್ನೇ ಚಿಂತಿಸುತ್ತಾ ಈ ಶರೀರವನ್ನು ಬಿಡ್ತಾರೋ ಯಃ ಪ್ರಯಾತಿ ಸಮದ್ಭಾವಂ, ಅವರು ನನ್ನ ಭಾವವನ್ನೇ ಹೊಂದುತ್ತಾರೆ. ಯಾತಿ ನಾಸ ಅತ್ರ ಸಂಶಯ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಅಂದರೆ ಇದು ಗ್ಯಾರಂಟಿ. ಯಾರು ಗ್ಯಾರಂಟಿ? ಶ್ರೀಕೃಷ್ಣನ ಗ್ಯಾರಂಟಿ ಕಾರ್ಡ್ ಇದು. ಇಷ್ಟೇ.
ಅಂದರೆ ಯಾರು ನನ್ನ ಭಾವದಲ್ಲೇ ಪ್ರಯಾಣ ಬೆಳೆಸುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ. ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ. ಅಂದರೆ ಪರಬ್ರಹ್ಮವನ್ನೇ ಹೊಂದಿ ಪರಬ್ರಹ್ಮ ಸ್ವರೂಪದಲ್ಲಿ ಸೇರ್ಕೊಂಡ್ಬಿಡೋದ್ರಿಂದ ಅದು ಅಕ್ಷರ ಆಗಿರೋದ್ರಿಂದ ಮತ್ತೆ ಹುಟ್ಟುವ ಪ್ರಶ್ನೆ ಬರಲ್ಲ. ಕ್ಷರಭಾವ ಇರೋದೆಲ್ಲ ಭೂತಗಳು, ಪಂಚಮಹಾಭೂತಗಳು, ಈ ಶರೀರಗಳು, ಮರ ಗಿಡ ನದಿ ಸಮುದ್ರ, ಈ ಗ್ರಹಗಳು, ಭೂಮಿ ಆಕಾಶ, ಗುರು ಶುಕ್ರ ಶನಿ ಸೂರ್ಯ ಎಲ್ಲರೂ ಒಂದು ದಿನ ನಾಶವಾಗೋರೆ. ಯಾವುದು ನಾಶವಾಗದೇ ಇರೋ ಶಕ್ತಿ ಇದೆಯೋ ಅದೇ ಅಕ್ಷರ. ಅದೇನೇ ನಿಜವಾದ ಬ್ರಹ್ಮ. ಅದನ್ನು ಅಕ್ಷರ ಬ್ರಹ್ಮ ಅಂತ ಕರೀತಾರೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹಿಂದಿನ ಶ್ಲೋಕದಲ್ಲಿ ಯಾರು ಅಪರಬ್ರಹ್ಮವನ್ನೇ ಧ್ಯಾನ ಮಾಡುತ್ತಾ ಜೀವನ ಮಾಡ್ತಾ ಇರ್ತಾರೆ, ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇರ್ತಾರೆ, ಅವರು ಮರಣಕಾಲದಲ್ಲೂ ಕೂಡ ಭಗವಂತನನ್ನೇ ಚಿಂತಿಸುತ್ತಾ ಭಗವಂತನನ್ನೇ ಸೇರ್ಕೋತಾರೆ ಅಂತ ಹೇಳಿದ್ದ. ಈ ಅಕಸ್ಮಾತ್ ನಾ ಪರಬ್ರಹ್ಮವನ್ನು ಚಿಂತನೆ ಮಾಡ್ತಾ ಇಲ್ಲ, ಜೀವನದಲ್ಲಿ ಒಂದು ದುಡ್ಡು ಕಾಸದೆ ಚಿಂತನೆ ಮಾಡ್ತಾ ಇದ್ದೀವಿ, ಅಥವಾ ಹೆಸರು ಕೀರ್ತಿ ಸಂಪಾದನೆ ಮಾಡಬೇಕು ಅಂತಲೇ ಚಿಂತನೆ ಮಾಡ್ತಾ ಇದ್ದೀವಿ, ಸುಖವಾಗಿರಬೇಕು ಅಂತಲೇ ಚಿಂತನೆ ಮಾಡ್ತಾ ಇದ್ದೀವಿ, ಏನೋ ಒಂದು ಬೇರೆ ಚಿಂತನೆ ಮಾಡ್ತಾ ಇದ್ದೀವಲ್ಲಪ್ಪ, ಅವ್ರಿಗೇನು ಗತಿ? ಅದಕ್ಕೆ ಹೇಳ್ತಾ ಇದ್ದಾನೆ, ಯಂ ಯಂ ವಾಪಿ ಸ್ಮರಾನ್ ಭಾವಂ ತ್ಯಜಂತೆ ಕಲೇವರಂ. ಯಾರು ಯಾವ ಭಾವಗಳನ್ನು ಚಿಂತಿಸುತ್ತಾ ಶರೀರವನ್ನು ಬಿಡುತ್ತಾರೋ ತಂ ತಂ ಏವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಅವರು ಅದೇ ಭಾವಗಳನ್ನೇ ಮುಂದಿನ ಜನ್ಮದಲ್ಲಿ ಪಡ್ಕೋತಾರೆ. ಈಗ ನಾನು ಕೋಟ್ಯಾಧೀಶ್ವರನಾಗಬೇಕು ಅಂತ ಹಗಲು ರಾತ್ರಿ ದುಡಿದು ಅದೇ ಚಿಂತೆಯಲ್ಲಿ ಮರಣ ಹೊಂದಿದ್ರೆ ಮುಂದಿನ ಜನ್ಮದಲ್ಲಿ ಅವನು ತಿರ್ಗಾ ಹುಟ್ಟಿದ ತಕ್ಷಣ ದುಡ್ಡಿನ ಸಂಪಾದನೆಗೆ ಹೋಗ್ತಾನೆ. ಅದೇ ಹೇಳ್ಕೊಂಡು ಹೋಗುತ್ತೆ. ಇನ್ಯಾರೋ ನಾನು ಏನೋ ಒಂದು ವಿದ್ಯೆ ಕಲಿಬೇಕು, ವೀಣೆ ಕಲಿಬೇಕು, ಭರತನಾಟ್ಯ ಕಲಿಬೇಕು, ಕ್ರಿಕೆಟ್ ಆಡಬೇಕು, ಅದರಲ್ಲೇ 24 ಗಂಟೆ ಯೋಚನೆ ಮಾಡಿಕೊಂಡು ಅದೇ ಯೋಚನೆಯಲ್ಲೇ ಶರೀರವನ್ನು ಬಿಟ್ಟರೆ ಅವನು ಮುಂದಿನ ಜನ್ಮದಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾನೆ, ಅಥವಾ ವೀಣೆ ಬಾರಿಸೋಕ್ಕೆ ಹೋಗ್ತಾನೆ, ಒಂದು ಅದೇ ಮಾಡ್ತಾನೆ. ಹಾಗೆ ಯಾರು ಯಾವ ಭಾವದಲ್ಲಿ ಶರೀರವನ್ನು ಬಿಡ್ತಾರೋ ಆಯಾ ಭಾವವನ್ನೇ ಮುಂದಿನ ಜನ್ಮದಲ್ಲಿ ಪಡ್ಕೋತಾರೆ. ನನ್ನನ್ನೇ ಯೋಚನೆ ಮಾಡ್ತಾ ಇರೋರು ನನ್ನನ್ನೇ ಪಡ್ಕೋತಾರೆ ಅಷ್ಟೇ. ಮಾವಿನ ವಾಟೆ ಹಾಕಿದ್ರೆ ಮಾವಿನ ಮರ, ಬೇವಿನ ಬೀಜ ಹಾಕಿದ್ರೆ ಬೇವಿನ ಮರ, ಹುರುಳಿಕಾಯಿ ಬೀಜ ಹಾಕಿದ್ರೆ ಹುರುಳಿಕಾಯಿ, ಏನು ನಾವು ಬಿತ್ತಿದ್ರೆ ನಮಗೆ ಅದೇ ಸಿಗುತ್ತಷ್ಟೆ. ಆದ್ದರಿಂದ ಈ ವಿಷಯದಲ್ಲಿ ನಾವೇ ಹುಷಾರಾಗಿರಬೇಕು. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಅದು ನಮಗೆ ಬಿಟ್ಟಿದ್ದು. ಭಗವಂತ ಏನು ಮಾಡ್ತಾನೆ, ನೀನು ಕೇಳಿದಿ ನಾನು ಕೊಟ್ಟೆ ಅಂತಾನೆ ಅಷ್ಟೆ. ಅವನು ಯೋಚನೆ ಮಾಡಲ್ಲ ಇವ್ರಿಗೇನು ಒಳ್ಳೆಯದು, ಇದು ಕೊಟ್ಟರು ಪಾಪ ತೊಂದರೆ ಆಗುತ್ತೇನೋ, ಇವ್ರಿಗೀಗ ಮಾಡೋದು ಬೇಡ, ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೀನು ಕೇಳಿದಿ ನಾನು ಕೊಟ್ಟೆ, ಏನಾದರೂ ಕೇಳು ಅದನ್ನೇ ಕೊಡ್ತಾನೆ. ಇವಾಗ ರಾಜಕಾರಣಿಗಳು ಏನೋ ಮಂತ್ರಿನೋ ಆಗಬೇಕು ಅಂತ ಹೊಡೆದಾಡ್ಕೊಂಡೇ ಪ್ರಾಣ ಬಿಟ್ಟರೆ ಅವನು ತಿರ್ಗಾ ರಾಜಕೀಯಕ್ಕೆ ಹೋಗ್ತಾನೆ ಮುಂದಿನ ಜನ್ಮದಲ್ಲಿ. ಭಗವಂತ ಅವನಿಗೆ ಅದೇ ಕೊಡ್ತಾನೆ. ತಂ ತಂ ಏವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಯಾರು ಯಾವ ಭಾವನೆಗಳಿಂದ ಈ ಶರೀರವನ್ನು ತ್ಯಜಿಸ್ತಾರೋ ಅವರು ಆಯಾ ಭಾವನೆಗಳಿಂದಲೇ ಮುಂದಿನ ಜನ್ಮದಲ್ಲಿ ಹುಟ್ಟಿ ಮತ್ತೆ ಅದನ್ನೇ ಸಾಧನೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಗೆ 6 ಶ್ಲೋಕಗಳು ಮಾಡಿದ್ದೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ.